ಏನೋ ಸುಮ್ಮನೆ ಹಂಗಂದ್ವಿ ಕಣೋ. ನಮಗ್ ಗೊತ್ತಿಲ್ವಾ ಇವತ್ತು ನಿನ್ ಬರ್ತಡೇ ಅಂತ. ಹ್ಯಾಪಿ ಬರ್ತಡೇ ಕುಗ್ಲಿ. ಏ ಕಾಕ್ರಾಜ್, ಇವತ್ತಂದ್ರೆ ಇವತ್ತೆಲ್ಲ ನನ್ನ ಬರ್ಡೇ, ನಾಳೆ. ಅದಕ್ಕೆ ಇವತ್ತು 12 ಗಂಟೆಗೆ ಆಚರಿಸ್ಬೇಕು ಅಂತ ಅಮ್ಮ ಕೇಕ್ ತರಕ್ ಹೋಗಿರೋದು. ಸರಿ ಸರಿ, ಅವ್ನು ಬರೋಷ್ಟ್ರಲ್ಲಿ ಇದೆಷ್ಟನ್ನು ಕಟ್ ಮುಗಿಸ್ಬಿಡೋಣ. ಹಾ ಸತ್ಯ, ನೀವು ನನ್ನ ಬಗ್ಗೆ ಏನೇ ಮಾತಾಡ್ಬೋದು, ಆದರೆ ನಿಜ ಏನು ಅಂತ ನನಗೆ ಗೊತ್ತು. ಹೌದು ಅಕ್ಕ ಬಾಣ್, ನೀವು ಅಷ್ಟೆಲ್ಲ ದೂರಿದ್ರು, ಅಷ್ಟೆಲ್ಲ ಅವಮಾನ ಮಾಡಿದ್ರು, ನಿಮ್ಗೇನೋ ತೊಂದರೆ ಆಗಿದೆ ಅಂತ ಕೂಡಲೇ ಅವ್ನು ಎದ್ನೋ ಬಿದ್ನೋ ಅಂತ ಓಡ್ ಬಂದ. ನೀವು ನೋಡಿದ್ರೆ ಇಲ್ಲಿ ಬಂದ್ಮೇಲೆ ಹಿಂಗೆಲ್ಲ ಮಾತಾಡ್ತಿದ್ದೀರಾ. ಸಾರಿ ಅಮೂಲ್ ಬೇಬಿ ಸರ್. ನಾವು ನಿಮ್ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ವಿ. ನಮ್ಮಿಂದ ಬೇಜಾರಾಗಿದ್ರೆ ಕ್ಷಮಿಸಿ. ಬೇಜಾರಾಗಲ್ವಾ ಮತ್ತೆ? ನೀವೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ಆಗಿ ನನ್ನ ಬಗ್ಗೆನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಫೀಲ್ ಆಗದೆ ಇರುತ್ತಾ? ನಿಜ, ನಾವು ಹಾಗೆಲ್ಲ ಮಾತಾಡಬಾರ್ದಿತ್ತು. ನೀವು ನಮ್ಮ ಸತ್ಯನ ಜೊತೆ ಬಂದು ಆ ಪತ್ರಗಳೆಲ್ಲ ಸಿಗೋ ಹಾಗೆ ಮಾಡಿ ನಮ್ಮ ಮೇರೆ ಜನಕ್ಕೆಲ್ಲ ಸಹಾಯ ಮಾಡಿದ್ರಿ. ಆದರೆ ನೀವೇ ಮೋಸ ಮಾಡಿದ್ರಿ ಅನ್ನೋ ಥರ ಮಾತಾಡ್ಬಿಟ್ವಿ. ನೀವೇನು ನಮಗೆ ಮೋಸ ಮಾಡಲಿಲ್ಲ, ಆದರೆ ನಾವೇ ಎಲ್ಲ ವಿಷಯದಲ್ಲೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ವಿ. ಅಯ್ಯೋ ಹೋಗ್ಲಿ ಬಿಡಿ, ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗೋಯ್ತು. ಅಷ್ಟಕ್ಕೂ ಆ ಪೇಪರ್ ಮೇಲೆ ನನ್ನ ಸೈನ್ ಇದ್ದದಕ್ಕೆ ತಾನೇ ನೀವೆಲ್ಲರೂ ನನ್ನ ಮೇಲೆ ಡೌಟ್ ಪಟ್ಟಿದ್ದು. ನಿಮ್ಮ ಜಾಗದಲ್ಲಿ ಯಾರೇ ಇದ್ದಿದ್ರು ಅನುಮಾನ ಪಡೋದು ಸಹಜನೇ. ನೀವು ಅನುಮಾನ ಪಟ್ಟಿದ್ರಲ್ಲಿ ತಪ್ಪೇ ಇಲ್ಲ. ಅನುಮಾನನ? ಅಮೂಲ್ ಬೇಬಿ ಸರ್, ಜನ ಎಲ್ಲ ನಿಮ್ಮ ಬಗ್ಗೆ ಅನುಮಾನ ಪಡ್ತಿದ್ರು. ನಮ್ಮ ಸತ್ಯ ನಿಮ್ಮ ಬಗ್ಗೆ ಒಂದು ಕ್ಷಣನೂ ಅನುಮಾನ ಪಡಲಿಲ್ಲ. ಆ ಜಾಗದಲ್ಲಿ ಯಾರೇ ಇದ್ದಿದ್ರು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಿದ್ರು ನಿಜ. ಆದರೆ ನಮ್ಮ ಸತ್ಯ ಯಾವ ಕಾರಣಕ್ಕೂ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಿಲ್ಲ. ಸತ್ಯನೇ ನೀವು ತಪ್ಪು ಮಾಡಿಲ್ಲ ಅಂತ ವಾದ ಮಾಡಿದ್ದು, ಅದನ್ನ ಸಾಬೀತು ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದು. ಥ್ಯಾಂಕ್ ಯು ಸತ್ಯ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಕಂಪ್ನಿ ಕಡೆಯಿಂದ ಅಷ್ಟು ದೊಡ್ಡ ತಪ್ಪಾಗಿದೆ ಅಂತ ಗೊತ್ತಾದಾಗ ನನಗೆ ಶಾಕ್ ಆಯಿತು.
ನಾವು ನಮ್ದವ್ರೆ ನಮ್ಮ ಬೆನ್ನ ಹಿಂದೆ ಮೋಸ ಮಾಡಿದ್ದಾರೆ. ಅದೆಲ್ಲ ನಿನ್ನಿಂದಾಗಿ ನನಗೆ ಗೊತ್ತಾಗುವಾಗಾಯ್ತು. ಐ ಆಮ್ ಶ್ಯೂರ್ ಇನ್ನು ಮುಂದೆ ಈ ಥರ ತಪ್ಪು ಯಾವತ್ತೂ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಭಾಳ ಒಳ್ಳೆ ಕೆಲಸ. ಗುಂಗ್ರು ಬಾ ಇದನ್ನೆಲ್ಲ ಕಟ್ಟೋಣ. ಸತ್ಯ ಸತ್ಯ ವೇಟ್. ಎಲ್ಲರೂ ನನ್ನ ಮೇಲೆ ಡೌಟ್ ಪಟ್ಟಾಗ ನೀನು ಒಬ್ಳೇ ನಾನು ನಂಬಿದ್ದು. ನಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಕ್ಕೆ ನೀನು ರಿಸ್ಕ್ ತಗೊಂಡೆ. ನನ್ನ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಬೆಸ್ಟ್ ಫ್ರೆಂಡ್ನ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಸಾರಿ ಕೇಳ್ತೀನಿ. ಐ ಆಮ್ ರಿಯಲಿ ಸಾರಿ ಸತ್ಯ. ತೆರಿಕೆ ಈ ಸಾರಿ ಅನ್ನೋ ಪದ ಬ್ಯಾನ್ ಮಾಡ್ಬೇಕು ಕಣ್ರೋ. ಇಲ್ಲ ಅಂದ್ರೆ ಈ ಅಮೂಲ್ ಬೇಬಿ ಸಾರಿ ಅನ್ನೋ ಪದ ಬಿಟ್ಟು ಬೇರೇನು ಮಾತಾಡಲ್ಲ. ಈ ಸಾರಿ ಪೂರಿ ಎಲ್ಲ ನನಗೆ ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ವಿಷಯ, ನನ್ಗೂ ನಿನ್ನ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬಾಬೈದ ಈಗ ನಿನಗೆ ಸಮಾಧಾನನಾ? ಒಂದ್ ನಿಮಿಷ ಇರೋ. ಅದ್ ಸರಿ ಸತ್ಯ, ಆದ್ರೆ ಅಮಾಟೆ ಯಾಕೆ ನಿನ್ಗೆ ಏನೋ ಆಗಿರೋ ತರ ಫೋನ್ ಮಾಡಿ ಇಲ್ಲಿ ಬರಕ್ ಹೇಳ್ದ? ಯಾಕೆಂದ್ರೆ ನಾಳೆ ನನ್ನ ಬರ್ಡೇ, ಇವತ್ತು ಪಾರ್ಟಿ ಮಾಡೋಕೆ. ಸೂಪರ್. ಆದ್ರೂ ಇದಕ್ಕೆ ಹಾಕರಿಬೇಕಾ? ಇಲ್ದಿದ್ರೆ ನೀವು ಬರ್ತಿದ್ರಾ? ಎನಿವೇಸ್, ಹ್ಯಾಪಿ ಬರ್ಡೇ ಗೂಗ್ಲಿ ಅಂತಮ್ಮ.